ಅದರಲ್ಲಿ ಹೊರತು ಬಿಡುವುದಿಲ್ಲ ಎಜುಕೇಷನ್ಗೆ. ಮುಖ್ಯವಾಗಿ ಕಡಿಮೆ ಇದ್ದರೇನು 60,000 ಶಿಕ್ಷಣ ತುಂಬಬೇಕು ಅಂತೇಳಿ ಒಂದು ಕಡೆ ಹೇಳ್ತಾರೆ. ಮತ್ತು ಇಲ್ಲಿ ನೋಡಿದ್ರೆ ಹೆಚ್ಚಾಗೈತಿ ಸಾಕು ಅನ್ನುವಂಗೆ ಮಾತಾಡ್ತೀರಿ. ಮತ್ತು ಇನ್ನೊಂದು ಕಡೆ ಮತ್ತೊಂದು ಕಡೆ ಅತಿ ಶಿಕ್ಷಕರನ್ನು ತೊಗೊಳ್ತೀರಿ. ಅತಿ ಶಿಕ್ಷಣ ತೊಗೊಂಡು ಪಾಪ ಅವ್ರ ಪೇಮೆಂಟು ಸರಿಯಾಗಿ ಇರೋದಿಲ್ಲ. 3 ತಿಂಗಳು 6 ತಿಂಗಳು ಒಮ್ಮೆ ಅವ್ರು ಕಲಿಸುವ ಅವ್ರ ಬಡತನಕ್ಕೆ ಕಲಿಸುವ ಒಂದು ಹುಮ್ಮಸ್ಸು ಸಹ ಕಡಿಮೆ ಆಗುವಂಥದ್ದು. ಹೀಗಾಗಿ ಒಟ್ಟಾರೆಯಾಗಿ ಎಲ್ಲರೂ ಈ ಅಧಿಕಾರ ಜನ ಕೊಡ್ಕೊಂಡು ತಮಗೆ ಹೆಂಗೆ ಬೇಕು ಹಂಗೆ ತಮಗೆ ಅನುಕೂಲ ಬೇಕು ಹೆಂಗೆ ಅದು ಮಾಡ್ತಾ ಹೋಗ್ತಾರೆ. ಸರ್ಕಾರ ನಾವು ಉಳಿತಾಯ ಮಾಡಿಕೊಟ್ಟಿವಿ. ಸರ್ಕಾರ ಉಳಿತಾಯ ಮಾಡೋದಲ್ಲ, ಇಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣ ಮಾಡಬೇಕಾಗಿದೆ. ಎಲ್ಲರೂ ಶಿಕ್ಷಣ ಸಿಗಬೇಕಾಗಿದೆ. ಪ್ರಾಥಮಿಕ ಮತ್ತು ಮಾಧ್ಯಮಿಕ ಅದ್ರ ಜೊತೆ ಪ್ರೌಢ ಶಿಕ್ಷಣ ಸಿಗಬೇಕಾಗಿದೆ. PUC ಮಟ್ಟದ್ದು ಆಯಿತು, ಹೈಯರ್ ಎಜುಕೇಷನ್ ಆಯಿತು, ಎಲ್ಲರೂ ಸಿಗಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ಇನ್ನೂ 60,000 ಶಿಕ್ಷಕರು ಕೊರತಿರುವುದ 10,000 ಹೆಚ್ಚದವ್ರದ್ದು ಹೆಂಗಿದೆ ಯಾವ ಲೆಕ್ಕ ಅಂತ. ಇದರ ಅರ್ಥ ಇಷ್ಟ ಗ್ರಾಮೀಣ ವಲಯದಲ್ಲೇ ಗುಡ್ಡಗಾಡ ಪ್ರದೇಶಗಳಲ್ಲೇ ಅಲ್ಲಿ ಮಕ್ಕಳು ದೂರಿಂದ ಬರ್ತಿರ್ತಾರೆ. 10 ಕಿಲೋಮೀಟ್ರ್ 2 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಅಲ್ಲಿ ಬರ್ತಿರ್ತಾರೆ. ಅಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇರ್ತದೆ. ಅಲ್ಲಿ ತೆಗೆದು ಇಲ್ಲಿ ಮಾಸ್ತರ್ ಹಾಕಿಬಿಟ್ರೆ ಮುಂದೆ ಇನ್ನೊಮ್ಮಿಗೆ ಅಲ್ಲಿ ಹೋಗೋದಕ್ಕೆ ಯಾರೂ ಒಪ್ಪೋದಿಲ್ಲ. ಹೀಗಾಗಿ ಅಲ್ಲಿ ಶಿಕ್ಷಣ ಏನಾಗಿಬಿಡುತ್ತಪ್ಪ ಅಂದ್ರೆ ಭಾಗದ ಶಿಕ್ಷಣ ಕುಂಠಿತ ಆಗ್ತಾ ಹೋಗ್ತಾ ಇದ್ದಾವೆ. ಎಲ್ಲ ಮಕ್ಕಳಿಗೆ ಸಮಾನ ಶಿಕ್ಷಣ ಸಿಗ್ತಾ ಇಲ್ಲ, ಯೋಗ್ಯ ಶಿಕ್ಷಣ ಸಿಗ್ತಾ ಇಲ್ಲ. ಇದರಿಂದ ಸ್ಪಷ್ಟ ಆಗುವಂಥ ವಿಷಯ ಆಗಿದೆ ಅಂತ. ಅದಕ್ಕೆ ಏನು ಈಗಾಗಲೇ ಹೆಚ್ಚು ಶಿಕ್ಷಕರನ್ನು ಪತ್ತೆ ಮಾಡಿಸೋಲ್ಲ PTR